ఎందునుగాలము నిజమని పందతనంబునను బుద్ధింబాయక ఘనులై ఎందాంక బుద్ధి నెగడెడిన్ నందాంక జరింపవలయునాತ್ಮಬಲముನನ್. ಆ ವಸುದೇವರು ಈ ಕಂಸನ ಹಠಾನ ನೋಡ್ತಾ ಇದ್ದಾರೆ. ತತ್ಕಾಲದಲ್ಲಿ ಒದಗಿ ಬಂದಿರತಕ್ಕಂಥ ಆಪತ್ತನ್ನು ನಿವಾರಿಸ್ಕೋಬೇಕು ಅಂದ್ಬಿಟ್ಟು ತನ್ನೊಳಗೆ ತಾವು ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. ಬೀಸೋದಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಸ್ಸು ಅಂತ ಹೇಳ್ತಾರೆ ಒಂದು ಗಾದೆ ಮಾತು. ಹಾಗೆ ಈ ಕ್ಷಣಕ್ಕೆ ಆ ದೇವಕಿ ದೇವಿಗೆ ಒದಗಿರುವ ಮೃತ್ಯುವನ್ನು ದೂರ ಹೋದರೆ ಮತ್ತೆ ನೋಡ್ಕೊಳ್ಳೋಣ ಅಂತ ತಮ್ಮೊಳಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಲೋಕದಲ್ಲಿ ಬುದ್ಧಿವಂತನಾದವರು ಪಂದತನಂಬುನನ್ ಬುದ್ಧಿಂಬಾಯಕ ಅಂತಂದರೆ, ಪಂದ ಅಂದರೆ ಈ ಪೀಠಿಕೆಗಳೇ, ಇದರಲ್ಲೇ ಪೀಠಿಕೆ ಹಾಕ್ಕೊಂಡು ಅವನ್ನ ಬೇಡ್ಕೊಂಡು ಇದರಲ್ಲೇ ಕಾಲ ಕಳೆದಿರ ಘನುಲೈ ಎಂದಾಂಕ ಬುದ್ಧಿ ನೆಗಡೋದು ಅಂದರೆ ಟು ಎಕ್ಸ್ಟೆಂಡ್, ಎಲ್ಲಿವರೆಗೂ ತಮ್ಮ ಬುದ್ಧಿ ವಿಸ್ತಾರವಾಗಿ ಯೋಚನೆ ಮಾಡ್ಬೋದು. ಅಂದರೆ ತನ್ನ ಬುದ್ಧಿ ಇರೋದನ್ನೆಲ್ಲ ಉಪಯೋಗಿಸಿ ಈ ಮೃತ್ಯುವನ್ನು ಈಗ ಮುಂದಕ್ಕೆ ನೋಡಬೇಕು, ನೂಕಬೇಕು. ಎಂದಾಂಕ ಬುದ್ಧಿ ನೆಗಡೆಡಿ ನಂದಾಂಕ ಜರಿಂಪವಲಯುನ್ ಅಂದರೆ ಎಲ್ಲಿವರೆಗೂ ನನ್ನ ಬುದ್ಧಿ ವೈಶಾಲ್ಯ ಪ್ರಸರಿಸಿ ನಾನು ಯೋಚನೆ ಮಾಡಿ ಹೇಗಾದರೂ ಮಾಡಿದ್ರಿಂದ ತಪ್ಪಿಸ್ಕೋಬೋದೋ ಅಂದಾಂಕ, ಅಲ್ಲಿಯವರೆಗೂ ನಾನು ಪ್ರಯತ್ನಪೂರ್ವಕವಾಗಿ ಜರಿಂಪವಲಯು, ಚರಿಂಪ ಅಂದರೆ ಆ ರೀತಿಯಾಗಿ ಪ್ರವರ್ತನೆಯನ್ನು ಮಾಡಬೇಕು. ಆತ್ಮಬಲಮುನನ್ ಅಂದರೆ ನನ್ನ ಆತ್ಮ ಧೈರ್ಯವನ್ನು ಕುಸಿಯಲಿಕ್ಕೆ ಬಿಡದೆ ಬುದ್ಧಿ ಎಲ್ಲವನ್ನೂ ಉಪಯೋಗಿಸಿ ಒಂದು ಸಂಧಾನಕ್ಕೆ ಬಂದು ಈ ಆಪತ್ತನ್ನು ನಿವಾರಿಸ್ಕೋಬೇಕು ಅಂತ ನಿಶ್ಚಯಿಸಿ ನಿಶ್ಚయించి అని మరియు సామరూపంబులగు పలుకులు పలికిన వినియూ వాండు వేండి చూపుల రాలు నిప్పులు కుప్పలుగొననను కంపలేక తెంపుసేసి చంపక గంధిం చంపజూచుట ఎరింగి మొరంగెడి తెరంగు విచారించి తనలోనిట్లనియే. ಮತ್ತೆ ಸಾಮರೂಪಂಬುಲಗು ಪಲಿಕಲು ಪಲಿಕಿನ ವಿನಿಯು ಅಂದರೆ ವಸುದೇವರು ನಾನಾ ಬಗೆಯಾಗಿ ಸಾಮನೇ ಹೆಚ್ಚು ಅಂತಂದರೆ ನಯವಾಗಿ ಅವನನ್ನು ಈಗ ಸಮಾಧಾನ ಮಾಡೋದಕ್ಕೆ ಅವರು ಪ್ರಯತ್ನ ಮಾತಾಡ್ತಾ ಇದ್ದರೂ ಸಹ ವಾಂಡು ಅಂದರೆ ಆ ಕಂಸ ವೇಂಡಿ ಚೂಪುಲ ಅಂದರೆ ಬಿಸಿ ಕೆಂಪು ಕಣ್ಣು ಮಾಡ್ಕೊಂಡು ದೂರ ನೋಡ್ತಾ ಇದ್ದಾನೆ. ರಾಲು ನಿಪ್ಪಲು ಕುಪ್ಪಲು ಗುಣ ಅಂತಂದರೆ ಅವನ ಕಣ್ಣಿಂದ ಹಾರ್ತಾ ಇರತಕ್ಕಂತಹ ಕಿಡಿಗಳು, ನಿಪ್ಪಲು ಅಂದರೆ ಕಿಡಿಗಳು, ಕುಪ್ಪಲುಗೊನ ಸುರಿಸ್ತಾ ಇದ್ದಾನೆ, ಕಿಡಿಗಳನ್ನು ಸುರಿಸ್ತಾ ಇದ್ದಾನೆ. ಅನುಕಂಪವೇ ಇಲ್ಲದೆ ತೆಂಪು ಸೇಸಿ ಚಂಪಕ ಗಂಧಿಂ ಜಂಪಂ ಜೂಚುಟ ಏನಿಲ್ಲ ಅವನು ತೆಂಪು ಸೇಸಿ ಅಂದರೆ ಕತ್ತಿ ಹಿರಿದು ಚಂಪಕ ಗಂಧಿಯಾದ ಸುವಾಸಿನಿಯಾದಂತಹ ದೇವಕಿ ದೇವಿಯನ್ನು ಚಂಪಂ ಜೂಚುಟ ಕೊಲ್ಲಲು ನೋಡ್ತಾ ಇದ್ದಾನೆ. ಅವನು ಬರ್ತಾ ಇದ್ದಾನೆ ಉಗ್ರನಾಗಿ. ಅದನ್ನು ಏರಿಂಗಿ ತಿಳಿದಂತಹ ಈ ವಸುದೇವರು ಮೊರಂಗೆಡಿ ತೆರಂಗು ವಿಚಾರಿಂಚಿ ಈಗ ನಾನು ಏನು ಮಾಡಬೇಕು, ಇವನ ಈ ಕ್ರೋಧ ಅಣಗೋ ರೀತಿಯಲ್ಲಿ, ತೆರಂಗು ಅಂದರೆ ಸಂಧಾನ, ಟ್ರೀಟಿ ಆಫ್ ಪೀಸ್ ಅಂತೀವಲ್ಲ ಹಾಗೆ, ಏನಾದರೂ ಒಂದು ಉಪಾಯ ಹುಡುಕಿ ಅವನನ್ನು ಸಮಾಧಾನಪಡಿಸಿ ಏನಾದರೂ ಒಂದು ಒಪ್ಪಂದಕ್ಕೆ ಒಳಪಡಿಸ್ಬೇಕು. ಅವನ್ನ ಯಾವುದಾದ್ರೂ ಒಂದು ರೀತಿ ಅವನಿಂದ ನಡೆಯತಕ್ಕಂಥ ಅನಾಹುತನ ಈ ಕ್ಷಣಕ್ಕೆ ತಪ್ಪಿಸ್ಬೇಕು. ತೆರಂಗು ವಿಚಾರಿಂಚಿ ತನಲೋನಿಟ್ಲನಿಯೇ ತನ್ನೊಳಗೆ ವಿಚಾರಿಸಿದ್ರು, ಯಾವ ಸಂಧಾನ ಮಾಡ್ಕೋಬೋದು ಇವನ ಹತ್ರ ಇವಾಗ ಏನು ಉಪಾಯ ಮಾಡಬೇಕು ಈ ಕ್ಷಣಕ್ಕೆ ಈ ದೇವಕಿ ದೇವಿಯ ಹತ್ಯೆ ತಪ್ಪಿಸೋದಕ್ಕೆ ಅಂತ ತನ್ನೊಳಗೆ ಯೋಚಿಸಿ ಮುಂದೆ ಹೀಗೆ ಮಾತನಾಡ್ತಾರೆ. ವಸುದೇವರು ತಮ್ಮ ಮನಸ್ಸಿನಲ್ಲೇ ಯಾವ ಉಪಾಯ ಮಾಡಿ ಈಗ ದೇವಕಿ ದೇವಿಯನ್ನು ರಕ್ಷಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನ ಕಶ್ಚಿದಪಿ ಜಾನಾತಿ ಕಿಂ ಕಸ್ಯ ಶ್ವೋ ಭವಿಷ್ಯತಿ ಅತಃ ಶ್ವಕರಣೀಯಾನಿ ಕುರ್ಯಾದದ್ದೇವ ಬುದ್ಧಿಮಾನ್. ಅಂದರೆ ನಾಳೆ ಯಾರಿಗೆ ಏನಾಗಬಹುದು ಅಂತ ಯಾರಿಗೂ ಗೊತ್ತಿಲ್ಲ, ಮರುಗಳಿಗೆ ಯಾರಿಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಬರೋದನ್ನು ಊಹಿಸ್ಲಿಕ್ಕೆ ಕೂಡ ಆಗಲ್ಲ. ಆದ್ದರಿಂದ ಮುಂದೆ ನಾನು ಉಪಾಯ ಚಿಂತಿಸೋ ಬದಲು ಈಗ ನಾನು ದೇವಕಿ ದೇವಿಯನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ఆపన్నురాలైన యంగన రక్షించి సుతుల నిచ్చెద నంట శుభమునేండు మీందెవ్వడెరుంగును మేలంత ప్రాణంబుతో నిలిచిన మరునాండు నెరరాదే
సుతులు పుట్టిరయని సుతులకు మృత్యువు బాలాయమై వెంట వచ్చేనని బ్రహ్మచేతను విండు వాటేమియును లేక యుండునే సదుపాయమొకటి లేదే. ఆపన్నురాలైన అంగన రక్షించి ಸುತುಲನಿಚ್ಚಿತನಂಟ ಶುಭಮು ನೇಂಡು ಅಂದರೆ ಇವತ್ತು ಯಾವುದಪ್ಪ ನನಗೆ ಶುಭವಾದಂತಹ ಒಂದು ನನ್ನ ನಿಶ್ಚಯ ಯಾವುದಾಗಿರಬೇಕು ಅಂದರೆ ಈ ಆಪನ್ನುರಾಲೈನ ಅಂದರೆ ದೀನಳಾಗಿರ್ತಕ್ಕಂಥ ಈ ದೇವಕಿ ದೇವಿಯನ್ನು ಈಗ ಈ ಅಂಗನನ್ನು ರಕ್ಷಿಂಚಿ ಇವಳನ್ನು ಅಂಗನೆಯನ್ನು ರಕ್ಷಿಸ್ತೀನಿ. ಸುತುಲ ನಂಟ ಅಂದರೆ ಮುಂದೆ ಇವಳಲ್ಲಿ ಹುಟ್ಟುವ ಪುತ್ರರನ್ನು ಕೊಟ್ಟುಬಿಡೋ ಪ್ರತಿಜ್ಞೆಯನ್ನು ನಾನು ಮಾಡಿಕೊಂಡ್ರೆ ಈಗ ಆಗ ನನಗೆ ಇವಾಗ ಇವಳ ಪ್ರಾಣಾಪಾಯ ಬಂದಿರತಕ್ಕಂಥದ್ದು ತಪ್ಪುತ್ತೆ. ಮೀಂದೆವ್ವಡೆರುಂಗನು ಮೇಲಂತ ಪ್ರಾಣಂಬುತೋ ನಿಲಿಚಿನ ಮತ್ತೆ ಇನ್ನು ಮುಂದೆ ಆಗ್ತಕ್ಕಂಥದ್ದು ಯಾರಿಗೆ ಗೊತ್ತು, ಏನು ವ್ಯತ್ಯಾಸ ಆಗುತ್ತೋ ಏನೋ ಗೊತ್ತಿಲ್ಲ ಅಲ್ವಾ. ಯಾಕೆಂದರೆ ನನ್ನ ಮಗ ಬೇಕಾದರೆ ನನ್ನ ಮಗ ಅವನ್ನ ಕೊಲ್ತಾನೆ ಅನ್ನತಕ್ಕಂಥದ್ದು ಅದು ಕೂಡ ಜರುಗ್ಬೋದು. ಈಗ ದೇವಕಿ ದೇವಿ ಬದುಕಿಸ್ಕೊಂಡ್ರೆ ಅವನಿಗೆ ನನ್ನ ಮಕ್ಕಳನ್ನು ಕೊಡ್ತಕ್ಕಂತಹ ಒಂದು ಪ್ರತಿಜ್ಞೆ ಮಾಡಿಬಿಟ್ರೆ ಒಪ್ಪಂದಕ್ಕೆ ಬಂದರೆ ಅದು ಒಳ್ಳೆಯದು. ಮೀಂದೆವ್ವಡೆರುಂಗನು ಯಾರಿಗೆ ಗೊತ್ತು ಮೇಲಂತ ಪ್ರಾಣಂಬತೋ ನಿಲಿಚಿನ ಮರುನಾಂಡು ನೆರರಾದೆ. ಮತ್ತು ಈವಾಗ ಪ್ರಾಣ ಉಳಿಸ್ಕೊಂಡ್ರೆ ಒಳ್ಳೆಯದಲ್ವೇ. ಸುತುಲು ಪುಟ್ಟಿರೇನಿ ಸುತುಲುಕು ಮೃತ್ಯು ವಾಲಾಯಮೈ ವೆಂಟ ವಚ್ಚೇನನಿ. ಮಕ್ಕಳು ಇವಳಲ್ಲಿ ಹುಟ್ಟಿದ್ರು ಮೃತ್ಯು ಅವರಿಗೆ ವಾಲಾಯ ಅಂದರೆ ಕಂಪಲ್ಷನ್, ಅಂದರೆ ಹುಟ್ಟಿದ ತಕ್ಷಣ ಅವನು ಕೊಟ್ಬಿಡ್ತೀನಿ ಅಂದರೆ ಮೃತ್ಯು ಅವ್ರಿಗೆ ಹುಟ್ಟಿದ ತಕ್ಷಣ ಅವ್ರಿಗೊಂದು ವಾಲಾಯ ಆಗುತ್ತೆ, ಅಂದರೆ ಕಂಪಲ್ಷನ್ ಆಗುತ್ತೆ ಅದು ಅವರಿಗೆ. ಬ್ರಹ್ಮಚೇತನು ವೀಂಡು ವಾಟೇಮಿಯುನು ಲೇಖ ಯುಂಡುನೇ ಹಾಗೂ ಆಗ್ಬೋದು, ಅಥವಾ ಆ ವಿಧಾತ ಬ್ರಹ್ಮದೇವರಿಂದ ಇವನಿಗೆ ಏನು ವಾಟು ಅಂದರೆ ಒಂದು ಸರಿಯಾದ ಬ್ಲೋ ಅಥವಾ ಇವನಿಗೊಂದು ಶಿಕ್ಷೆ ಏನೂ ಇಲ್ಲದೇನೆ ಹೋಗ್ಬಿಡುತ್ತಾ ಇವನಿಗೆ, ಏನಾಗುತ್ತೋ ಮುಂದೆ ಗೊತ್ತಿಲ್ವಲ್ಲ. ಅದರಿಂದ ಈಗ ಈ ರೀತಿಯಾಗಿ ನಿಶ್ಚಯ ಮಾಡೋಣ ಅಂತಂದ್ಬಿಟ್ಟು ಅವರ ಮನಸ್ಸಿನಲ್ಲಿ ವಸುದೇವರು ಇದು ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾರೆ. ಪೊಂತಂ ರಾಂಕುಲಂ ಗಾಲ್ಪಕ ಪೋಯುವಗ್ನಿ ಎಗಸಿದವ್ವುಲವಾನಿದ ಹಿಂಚು ಭಂಗಿ ಕರ್ಮವಶಮುನ ಭವಮೃತಿ ಕಾರಣಮುಲೋ ದೂರಗತಿಂಬೋಂದು ನಿಂಕ ನೇಲ ತೋಟ್ರು ಪಡಂಗ. ಅದಕ್ಕೆ ಅವರ ಮನಸ್ಸಿಗೆ ಅವರೇ ಒಂದು ಉದಾಹರಣೆ ಕೊಟ್ಕೊಂಡು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಕಾಡಿಗೆ ಬೆಂಕಿ ತಗಲುತ್ತೆ, ದಾವಾಗ್ನಿ ಅಂದರೆ ಕಾಡ್ಗಿಚ್ಚು ಬಂದಾಗ ಯಾವ ಕಟ್ಟಿಗೆ ಸುಡುತ್ತೋ ಯಾವ ಸುಡದೇ ಇರ್ಬೋದು. ಅದು ದಾವಾಗ್ನಿ ಅನ್ನೋದು ಗಾಳಿನೂ ಸಹಾಯಕ್ಕೆ ಬಂದುಬಿಟ್ರೆ ವೇಗವಾಗಿ ಇಲ್ಲಿಂದ ಅಲ್ಲಿಗೆ ಹರಡ್ತಾ ಇರುತ್ತೆ. ದೂರದಲ್ಲಿರೋದೆಲ್ಲ ಸುಟ್ಟು ಹೋಗ್ಬೋದು, ಹತ್ತಿರದಲ್ಲಿರೋದು ಸುಡದೇ ಇರ್ಬೋದು. ಇದೆಲ್ಲದಕ್ಕೂ ಕರ್ಮಗತಿ ಒಂದು ಕಾರಣನೂ ಹೊರತು ಬೇರೆ ಯಾವ ಕಾರಣನೂ ಇರಲ್ಲ. ಹಾಗೆ ಯಾವ ಜೀವಿಯ ಯಾವ ಶರೀರ ಉಳಿಯುತ್ತೆ, ಯಾವ ಕಾರಣದಿಂದ ಯಾವ ಶರೀರ ನಾಶ ಆಗುತ್ತೆ, ಇದನ್ನೆಲ್ಲ ತಿಳಿಯೋದು ತುಂಬ ಕಷ್ಟ ಆಗಿದೆ ಅಂತ ವಸುದೇವರು ತಮ್ಮ ಮನಸ್ಸಿನೊಳಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೊಡುಕುಲ ನಿಚ್ಚೆದೆನನಿ ಸತಿ ವಿಡಿಪಿಂಚುಟ ನೀತಿ വീണ്ടു വിടിച്ചിന മീന്തം കൊടുക്കുലു പുട്ടിനം കാര്യമോ ദടംബടതേ ನಾಂಟಿಕೊಕ್ಕಮೋ ದೈವಮುಲೇದೆ. ಇವಳಲ್ಲಿ ಹುಟ್ಟುವ ಮಕ್ಕಳನ್ನು ಕುಮಾರರನ್ನು ನಿನಗೆ ಕೊಡ್ತೀನಿ ಅಂತ ಕಂಸನ ಹತ್ರ ಒಂದು ಸಂಧಾನ, ಒಂದು ಸಂಧಿ, ಒಂದು ಒಪ್ಪಂದ ಮಾಡಿಕೊಂಡು ಮಾತು ಕೊಟ್ಟುಬಿಟ್ಟು ಈ ದಿನ ನನ್ನ ಸತಿಯನ್ನು ಬಿಡಿಸ್ಕೊಳ್ಳೋದು ಬುದ್ಧಿವಂತಿಕೆ ಲಕ್ಷಣ. ಸತಿ ವಿಡಿಪಿಂಚುಟ ನೀತಿ, ಇವತ್ತಿಗೆ ಆಪತ್ತಿನಿಂದ ಈ ಕ್ಷಣಕ್ಕೆ ತಪ್ಪಿಸ್ಕೋಬೇಕು ಅಂದರೆ ಆಯ್ತಪ್ಪ ನಮಗೆ ಹುಟ್ಟಿದ ಮಕ್ಕಳನ್ನ ನಿಮಗೆ ಕೊಡ್ತೀವಿ, ಈಗ ಇವಳನ್ನು ಬಿಟ್ಟುಬಿಡು ಅಂತ ಹೇಳೋದೇ ನನಗೆ ಒಂದು ಬುದ್ಧಿವಂತಿಕೆಯ ಲಕ್ಷಣ. ವೀಂಡು ವಿಡಿಚಿನ ಮೀದಂ ಕೊಡುಕುಲು ಪುಟ್ಟಿನಂ ಕಾರ್ಯಮು ದಡಂಬಡದೆ. ಆಯಿತು, ಇವನಿವಾಗ ಬಿಡ್ತಾನೆ, ನಂತರ ಮಕ್ಕಳು ಹುಟ್ಟುತ್ತಾರೆ, ಆವಾಗ ಕಾರ್ಯಮು ದಡಂಬಡದೆ ಅಂದರೆ ಆ ಕಾಲಕ್ಕೆ, ಆ ಮಕ್ಕಳು ಹುಟ್ಟಿದ ಕಾಲಕ್ಕೆ ಪರಿಸ್ಥಿತಿ ಏನಾದರೂ ಏರುಪೇರು ಆಗದೆ ಹೋಗ್ಬೋದಾ? ಆಗುತ್ತೋ ಏನೋ, ಏನಾಗುತ್ತೋ ಏನೋ ಗೊತ್ತಿಲ್ವಲ್ಲ, ಏರುಪೇರು ಆಗಬಹುದು. ನಾಂಟಿಕೊಕ್ಕ ದೈವ ಮುಲೇದೆ, ಆ ದಿವಸಕ್ಕೆ ಯಾವುದಾದ್ರೂ ಒಂದು ದೇವರು ನನಗೆ ಅನುಕೂಲಕರವಾಗಿ ನನಗೆ ಆಶೀರ್ವದಿಸ್ಬೋದು, ನನಗೆ ಒಳ್ಳೇದು ಮಾಡ್ಬೋದು.
ನೋಡೋಣ ಅಂತ ಮುಂತಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮಿದವ ಚೂಲುವಿ ನಿಮ್ದುನು ಮಾಡೆಡಿ ನಂಚು ಮೀಂಟಂ ದೋರ ಪುಂಬಲುಕುಲುಂ ವಿನಂಬಡಿಯೇ నేల తప్పను వనితను విడిపించుటొప్పు వేళవనుచున్. ಎಂಟನೆಯ ಈ ದೇವಕಿ ದೇವಿ 8ನೆಯ ಗರ್ಭದಲ್ಲಿ ಹುಟ್ಟಿದವನು ಇವನನ್ನು ದುನು ಮಾಡೆನು ಅಂದರೆ ಇವನನ್ನು ಸಂಹರಿಸ್ತಾನೆ ಅನ್ನತಕ್ಕಂತಹ ಒಳ್ಳೆಯ ಮಾತುಗಳು ಎಲ್ಲಿಂದ ಕೇಳಿಸ್ತು ನನಗೆ? ಆಕಾಶವಾಣಿ ಕೇಳಿಸ್ತು. ಮಿಂಟಂ ದೋರ, ಮಿನ್ನುಲು ಅಂದರೆ ದೇವತೆಗಳು, ಅದರಿಂದ ಆಕಾಶವಾಣಿ ಹೀಗೆ ಕೇಳಿಸಿದೆ. ಪಲುಕುಲ್ ವಿನಂಬಡಿಯೇ, ಏಳ ತಪ್ಪೆನು? ಆಕಾಶವಾಣಿ ಯಾಕೆ ಎಂದಾದರೂ ಸುಳ್ಳಾಗೋದುಂಟೆ? ಸುಳ್ಳಾಗೋದಿಲ್ಲ. ವನಿತನು ವಿಡಿಪಿಂಚುಟೊಪ್ಪ ವೇಳಂ ಪನುಚುನ್. ಈಗ ನನಗೆ ಇರತಕ್ಕಂತಹದ್ದೆಲ್ಲ ಏನಪ್ಪ ಅಂತಂದರೆ, ತ್ವರೆಯಾಗಿ ನನ್ನ ಭಾರ್ಯೆಯನ್ನು ಈ ಒಂದು ದುಷ್ಟನ ಕೈಯಿಂದ ಬಿಡಿಸ್ತಕ್ಕಂಥದ್ದೇ ನನಗಿರ್ತಕ್ಕಂಥ ಮೊದಲ ಕರ್ತವ್ಯ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ತಿನ್ನನಿ ಪಲುಕುಲು ಪಲುಕುಚುಂ ಗ್ರನ್ನನ ತಗಂಬೂಜ ಜೇಸಿಕಂ ಸುನ್ ಮನ್ನಿಂಚಿ ಚಿತ್ತ ಮೆರಿಯಂ ಪ್ರಸನ್ನಾನನುಂಡಗುಚುಂ ಬಲಿಕೆ ಶೌರಿ ನಯಮುನನ್. ತಿನ್ನನಿ ಪಲುಕುಲು ಪಲುಕುಚುಂ, ಆ ಕ್ರೂರಿಯಾದಂತಹ ಆ ಕಂಸನನ್ನು ಬಹಳ ನಯವಾದ ಮಾತುಗಳಿಂದ ಪ್ರಶಂಸೆ ಮಾಡುತ್ತಾ, ಗ್ರನ್ನನ ತಗಂಬೂಜ ಜೇಸಿ, ಗ್ರನ್ನನ ಅಂದರೆ ತಕ್ಷಣ, ಆ ಮಾತುಗಳಾಡ್ತಾ ಆಡ್ತಾ ತಕ್ಷಣ ಶೀಘ್ರವಾಗಿ ಅವನ ಕಂಸನ ಮನಸ್ಸು ಸಮಾಧಾನ ಹಾಗೆ ತಗಂಬೂಜ ಜೇಸಿ ಅಂದರೆ ಒಳ್ಳೆಯ ಮಾತುಗಳನ್ನಾಡುತ್ತಾ, ಮನ್ನಿಂಚಿ ಚಿತ್ತ ಮೆರಿಯುಂ, ಹೃದಯ ದಾವಾನಲದಿಂದ ದಹಿಸಿ ಹೋಗ್ತಾ ಇದೆ. ಏನಪ್ಪ ಇಂಥ ಕ್ರೂರಿ ಕೈಗೆ ಸಿಕ್ಕಾಕೊಂಡಲ್ಲ, ಮುಂದಾಗತಕ್ಕಂತಹ ಮಕ್ಕಳನ್ನೆಲ್ಲ ಈ ಕ್ರೂರಿಗೆ ಒಪ್ಪಿಸ್ಬೇಕು ಅಂದರೆ ಪುತ್ರಶೋಕಂ ನಿರಂತರಂ ಅನ್ನತಕ್ಕಂಥದ್ದು, ಅದನ್ನು ಊಹಿಸಿಯೇ ಇವನ ಹೃದಯ ದಗ್ಧವಾಗಿ ಹೋಗ್ತಾ ಇದೆ. ಆದರೂ ಕೂಡ ಪ್ರಸನ್ನ ಆನರುಂಡಗುಚು, ಮೇಲೆ ತೋರಿಸ್ಕೊಳ್ಳೋ ಹಾಗಿಲ್ವಲ್ಲ, ಅವನ ಕ್ರೂರಿಯಾದ ಕಂಸ ಕತ್ತಿ ಹಿರಿದು ಬಿಟ್ಟಿದ್ದಾನೆ, ದೇವಕಿ ದೇವಿ ಜುಟ್ಟು ಅವನ ಕೈಯಲ್ಲಿದೆ. ಆದ್ದರಿಂದ ಪ್ರಸನ್ನವಾದಂತಹ ಮುಖವನ್ನು ಹೊಂದಿ ಬಲಿಕೆ ಶೌರಿ ನಯಮುನನ್, ಅತ್ಯಂತ ನಯವಾಗಿ ಮೃದುವಾಗಿ ಸಂಧಾನಕ್ಕೆ ಅವನನ್ನು ಒಪ್ಪಿಸುವ ತರಹವಾಗಿ ಶೌರಿಯಾದಂತಹ ವಸುದೇವ ಹೀಗೆ ಮಾತನಾಡಿದ. ಇನ್ನು ಮುಂತಾಗಿ ವಸುದೇವರು ಮನಸ್ಸಿನಲ್ಲಿ ಆಲೋಚಿಸಿ ಹೀಗೆ ನುಡಿತಾ ಇದ್ದಾರೆ ಕಂಸನಿಗೆ. ಲಲನ ಕುಂಬುಟ್ಟಿನ ಕೋಮರುನಿ ವಲನಂ ದೆಗೆದನುಚು ಗಗನವಾಣಿ ಪಲಿಕೆನಂ ಚಲಿಗೆದವೇ ಎನಿ ಮೃಗಾಕ್ಷಿ ಕಿಂ ಗಲ ಕೊಡುಕುಲುಂ ಜಂಪನಿತ್ತುಂ ಗ್ರಮಮುನನೀ ಕುನ್. ಅಪ್ಪ ಕಂಸ, ಆಕಾಶವಾಣಿ ನುಡಿದದನ್ನು ಕೇಳಿ ಇವಳ ಮಕ್ಕಳಿಂದ ನಿನಗೆ ಸಾವು ನಿಶ್ಚಿತ ಅನ್ನೋದನ್ನು ಕೇಳಿ ಈ ರೀತಿಯಾಗಿ ಕ್ರೂರವಾಗಿ ಆಡ್ತಾ ಇದ್ದೀಯಾ? ಈ ಲಲನ ಕುಂಬುಟ್ಟಿನ ಕೋಮರುನಿ ವಲನಂ, ಈ ದೇವಕೀ ದೇವಿಗೆ ಹುಟ್ಟತಕ್ಕಂತಹ ಮಗನಿಂದ ಅವನ ದೆಸೆಯಿಂದ, ವಲನಂ ಅಂದರೆ ಅವನ ದೆಸೆಯಿಂದ ದೆಗೆದನುಚು, ನಿನಗೆ ಒಂದು ಆಪತ್ತು ಎಂದು ತಿಳಿದುಕೊಂಡು ಗಗನವಾಣಿ ಪಲಿಕೆನಂ ಚಲಿಗೆದವ, ಆ ಗಗನವಾಣಿ ಆಕಾಶವಾಣಿ ಕೇಳಿ ನೀನು ಇಷ್ಟು ಸಂಚಲಿತನಾಗಿದ್ದೀಯೇ. ಮೃಗಾಕ್ಷಿ ಕೆಂಗಲ ಕೊಡುಕುಲಂ, ಈ ಮೃಗಾಕ್ಷಿ ಈ ಹರಿಣಾಕ್ಷಿಗೆ ದೇವಕೀ ದೇವಿಗೆ ಹುಟ್ಟುವಂತಹ ಮಕ್ಕಳನ್ನು ಜಂಪನಿತ್ತುಂ ಗ್ರಮಮುನ್ ನೀಕುನ್, ಚಂಪೇದಿ ಅಂದರೆ ಹತ ಮಾಡ್ತಕ್ಕಂಥದ್ದು, ಇವಳಿಗೆ ಹುಟ್ಟಿದಂಥ ಮಕ್ಕಳನ್ನು ನೀನು ಆಗ ಕೊಲ್ಲಿವಂತೆ, ಕ್ರಮವಾಗಿ ನಿನಗೆ ಅರ್ಪಿಸ್ಬಿಡ್ತೀನಿ, ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಇವಳಲ್ಲಿ ಹುಟ್ಟುವ ಮಕ್ಕಳನ್ನು ನಿನಗೆ ಒಪ್ಪಿಸ್ಬಿಡ್ತೀನಿ ಅಂತ ಸಂಧಾನ ಮಾಡ್ತಾ ಇದ್ದಾರೆ. అని ఇట్లు పలికిన విని కంసుండు కంపితావతంసుండై సంతసించి గుణగ్రహీత్వంబుగైకొని కోందలమందు చెలియలి ముందల విడిచి చనియే వసుదేవుండును బ్రతుకు మందలం గంటిననుచు సుందరియుం దానును మందిరంబునకుంబోయే డెందంబుననానందంబునొంది ఉండే అంతం కొంతకాలంబు చెనిన సమయంబున అని ಇಟ್ಲು ಪಲಿಕಿನ ವಿನಿ, ಈ ರೀತಿಯಾದಂತಹ ವಸುದೇವರ ನಯವಾದ ಮಾತುಗಳನ್ನೆಲ್ಲ ಕೇಳಿ, ಅವನ ಮಾತು ಸುಳ್ಳು ಹೇಳ್ತಾ ಇಲ್ಲ,
ಪರವಾಗಿಲ್ಲ, ಅವನ ಮಾತು ಯುಕ್ತಿಯುಕ್ತವಾಗಿದೆ ಅಂತೆಲ್ಲ ಭಾವಿಸಿದ ಕಂಸ ಏನು ಮಾಡ್ದ, ಕಂಸುಂಡು ಕಂಪಿತಾವತಂ ಸುಂಡೈ ಸಂತಸಿಂಚಿ ಗುಣಗ್ರಹೀತ್ವಂಬುಗೈಕೊನಿ. ಇವನ ಮಾತಿನಲ್ಲಿ ಒಂದು ಸತ್ವ ಇದೆ, ವಸುದೇವನ ಮಾತಿನಲ್ಲಿ ಅಂತ ಆನಂದ ಹೊಂದಿದಂಥ ಕಂಸ ಕೋಂದಲ ಮಂದು ಚಳಿಯಲಿ ಮುಂದಲ ಬಿಡಿಚಿ, ಆಕೆ ಅತೀವ ಭಯಗ್ರಸ್ತಳಾಗಿ ವ್ಯಾಕುಲಚಿತ್ತಳಾಗಿದ್ದಾಳೆ ಪಾಪ ದೇವಕಿ ದೇವಿ. ಇದುವರೆಗೂ ಹಿಡಿದಿದ್ದಾನೆ ಅವಳನ್ನ ಮುಂದಲೆಯನ್ನು ಅವನು ಕಂಸ. ಕೋಂದಲಮು ಅಂದರೆ ಆಂಗ್ಸೈಟಿ, ಪರ್ಟರ್ಬೇಷನ್. ಅಷ್ಟು ದೀನಳಾಗಿ ನಡುಗ್ತಾ ಇರ್ತಕ್ಕಂತಹ ಚಳಿಯಲ್ಲಿ, ಅಂದರೆ ಆ ತಂಗಿಯ ಮುಂದಲೆಯನ್ನು ಬಿಟ್ಟು, ಮುಂದಲ ಬಿಡಿಚಿ ಚನಿಯೆ, ಆ ಮುಂದಲೆ ಬಿಟ್ಬಿಟ್ಟ. ವಸುದೇವುಂಡುನು ಬ್ರದುಕು ಮಂದಲಂ ಗಂಟಿನನುಚು. ಅಬ್ಬ, ಸದ್ಯ ಇದರಿಂದ ಸಂತೋಷಗೊಂಡಂತಹ ವಸುದೇವ ಕೂಡ ಸದ್ಯ ಬದುಕದ್ವಪ್ಪ ಈ ದಿನಕ್ಕೆ ಅಂತ ಅಂದುಕೊಂಡು, ಸುಂದರಿಯುಂ ತಾನುನು ಮಂದಿರಂಬುನಕುಂಬೋಯೆ ಡೆಂದಂಬುನಂ. ಡೆಂದಮು ಅಂದರೆ ಹೃದಯದಲ್ಲಿ ಆನಂದವನ್ನು ಹೊಂದಿ, ಆ ಸುಂದರಿಯಾದಂತಹ ದೇವಕಿ ದೇವಿಯೊಡನೆಗೆ ಆ ವಸುದೇವರು ಮಂದಿರಕ್ಕೆ ಹೋದರು. ಮಂದಿರ ಅಂದರೆ ಅವರ ನಿವಾಸಕ್ಕೆ ಹೋದರು. ಡೆಂದಮುನನಾನಂದಮುನೊಂದಿಯುಂಡೆ, ಹೃದಯದಲ್ಲಿ ಆನಂದ. ಆ ಕ್ಷಣಕ್ಕೆ ಸದ್ಯ ದೇವಕಿ ದೇವಿನ ಕೊಲ್ಲಲಿಲ್ಲವಲ್ಲ ಅನ್ನತಕ್ಕಂಥ ಆನಂದವನ್ನು ಹೊಂದಿದ ವಸುದೇವರು ನಂತಂ ಗೊಂದಕಾಲಂಬುಚನಿನ ಸಮಯಂಬುನ, ನಂತರ ಕೆಲವು ಕಾಲ ಹೀಗೆ ಆ ದಿನದ ಆಪತ್ತು ದೂರವಾಯಿತು. ದೇವಕಿ ದೇವಿ ಹಾಗೂ ವಸುದೇವರು ಹೃದಯದಲ್ಲಿ ಆನಂದವನ್ನು ಹೊಂದಿ ತಮ್ಮ ನಿವಾಸಕ್ಕೆ ಹೋಗಿ ಆನಂದದಿಂದ ಇದ್ದರು. ಕೆಲವು ಕಾಲದ ನಂತರ ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡುವಕ ಕಂಸುನಿ ಎಗ್ಗುಲಂಬಡಿ ದೇವಕಿ ನಿಖಿಲ ದೇವ ಭಾವಮು ತನಕೇರ್ಪಡ, ನಿಂಟನೊಕನಿ ಲೆಕ್ಕನು ಕೊಡುಕುಲ ನೆನಮಂಡ್ರ ನೊಕ್ಕಗೂಂತುಂ ಗನಿಯಂ. ಆ ದೇವಕಿ ದೇವಿ ಹಾಗೂ ವಸುದೇವ ಆ ಕಂಸನ ಕಪಿ ಹಿಡಿತದಿಂದ, ಮುಷ್ಟಿಯಿಂದ ತಪ್ಪಿಸ್ಕೊಂಡ್ರು. ಆದರೆ ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರನ್ನು ಅವನು ಬಂಧನದಲ್ಲಿ ಇರಿಸಿದ. ಬಿಡುವಕ ಕಂಸುನಿ ಎಗ್ಗುಲಂಬಡಿ, ಎಗ್ಗುಲು ಅಂದರೆ ಅನಾದರ, ಅವನ ಕಿರುಕುಳವನ್ನು. ಬಿಡುವಕ ಅಂದರೆ ಏನೋ ಒಂದು ಕಿರುಕುಳ ಕೊಡ್ತಾನೇ ಇದ್ದ ದೇವಕಿ ದೇವಿಗೆ ಮತ್ತು ವಸುದೇವರಿಗೆ. ಅಂತಹ ಆ ಕಿರುಕುಳವನ್ನು ಪಡಿ ಅಂದರೆ ಅನುಭವಿಸಿ ಕೂಡ ದೇವಕಿ ನಿಖಿಲ ದೇವಭಾವಮು ತನಕೇರ್ಪಡ, ಆ ತಾಯಿಗೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟ ಭಗವಂತ. ನಿಖಿಲ ದೇವಭಾವ, ಅವಳಲ್ಲಿ ತೃಪ್ತಿ ಭಾವವನ್ನು ಕೊಟ್ಟಿದ್ದ. ನೇಂಟನೊಕನಿ ಲೆಕ್ಕನು, ನೇಂಟ ಅಂತಂದರೆ ನೇಡು ಅಂತ, ಏಡು ಅಂತಂದರೆ ಒಂದು ವರ್ಷ, ವರ್ಷಕ್ಕೆ ಒಂದರಂತೆ ಮಕ್ಕಳನ್ನು ಪ್ರಸವಿಸಿದಳು. ಎಷ್ಟು ಮಕ್ಕಳು? ಕೊಡುಕೂಲ ನೆನಮಂಡ್ರ, 8 ಜನ ಗಂಡು ಮಕ್ಕಳು. ಒಕ್ಕ ಕೂತುಂಗನಿಯನ್, ಒಬ್ಬಳು ಮಗಳನ್ನು ಆಕೆ ಪ್ರಸವಿಸಿದಳು. ವರ್ಷಕ್ಕೊಂದರಂತೆ ಇಷ್ಟು 9 ಜನನ ಪ್ರಸವಿಸಿದಳು ಆಕೆ. ಅಂದು ಸುದತಿ ಮುನ್ನುಗನ್ನ ಸುತುಂ ಕೀರ್ತಿಮಂತು ನಿಂ, ಬುಟ್ಟು ತಡವ ಕಂಸ ಭೂವರನು ಕುಂದೆಚ್ಚಿಚ್ಚೆನ್ ಧೃತಿಗಲ್ಗಿ ವಸುದೇವುಂಡಾಸ ಪಡಕ ಸತ್ಯಮಂದು ನಿಲಿಚಿ. ತನ್ನ ಪತ್ನಿಯಾದಂಥ ದೇವಕಿ ದೇವಿಯ ಪ್ರಾಣಗಳನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಒಂದು ಸಂಧಾನ ಮಾಡಿಕೊಂಡಿರ್ತಾರೆ ವಸುದೇವರು ಕಂಸನೊಂದಿಗೆ. ಅಪ್ಪ, ನೀನು ಈ ದೇವಕಿ ದೇವಿನೇ ಹಾಕ್ಕೊಳ್ತೀಯ, ಅವಳಲ್ಲಿ ಹುಟ್ಟೋ ಮಗು 8ನೇ ಮಗುವಿಂದ ತಾನೇ ನಿನಗೆ ಪ್ರಮಾದ. ಮಕ್ಕಳನ್ನೆಲ್ಲ ನಿನಗೆ ಖಂಡಿತವಾಗಿ ಒಪ್ಪಿಸ್ತೀನಿ. ಸ್ತ್ರೀ ಹತ್ಯೆ ಮಾಡಿ ನಿನ್ನ ಕೀರ್ತಿಗೆ ನೀನು ಕಳಂಕ ತಂದ್ಕೋಬೇಡ ಅಂತ ಒಂದು ಸಂಧಾನ ಮಾಡಿಕೊಂಡಿರ್ತಾರೆ. ಆದ್ದರಿಂದ ಆ ಸುದತಿ ಮುನ್ನಗನ್ನು ಸುತುಂ, ಆ ತಾಯಿ ದೇವಕಿ ದೇವಿ ಮೊದಲ ಬಾರಿಗೆ ಪ್ರಸವಿಸಿದ ಆ ಮಗುವನ್ನು ಪುಟ್ಟು ತಡವ, ಹುಟ್ಟಿದ ಆ ಹೊತ್ತಿನಲ್ಲೇ, ಹುಟ್ಟಿದ ತಕ್ಷಣವೇ ಕಂಸ ಭೂವರನು ಕಂದೆಚ್ಚಿ ಇಚ್ಚೆಂ, ನಿಶ್ಚಿಂತೆಯಾಗಿ ಸ್ವಲ್ಪ ಕೂಡ ತನ್ನ ಮನಸ್ಸಿನಲ್ಲಿ ವಿಚಲಿತನಾಗದೆ ಹುಟ್ಟಿದ ಆ ಕೂಸನ್ನು ತಕ್ಷಣವೇ ತಂದು ಈ ಕಂಸ ಭೂಪ ಇದನ್ನೆಲ್ಲ ಕಂಸ ರಾಜನಿಗೆ ತಂದು ಕೊಟ್ಟ. ಜಾಲಧೃತಿಗಲ್ಗಿ ವಸುದೇವುಂಡು ಆಸ ಪಡಕ ಸತ್ಯಮಂದು ನಿಲಿಚಿ, ತಾನು ಕೊಟ್ಟಿದ್ದಂತಹ
ವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಸತ್ಯ ಪಕ್ಷಪಾತಿಯಾಗಿ ಸತ್ಯದಲ್ಲೇ ತನ್ನ ಮನಸ್ಸನ್ನು ದೃಢವಾಗಿ ಇರಿಸಿದಂಥ ವಸುದೇವರು చాలా ಧೃತಿಗಲ್ಗಿ ದೃಢವಾದ ಧೃತಿ ಅಂತಂದರೆ ತಾನು ನಿಂತಹ ಅಂದರೆ ತಾನು ಒಂದು ಹಮ್ಮಿಕೊಂಡಂತಹ ಸತ್ಯ ಪಥವನ್ನು ಬಿಡದೆ ಅದರಲ್ಲಿ ಸ್ಥಿರವಾಗಿ ನಿಂತು ಹುಟ್ಟಿದ ಮೊದಲ ಮಗುವನ್ನು ತಂದು ಆ ಕಂಸನಿಗೆ ಒಪ್ಪಿಸಿದ. పలికిన పలుకలు దిరుగక సొలయక వంచనములేక సుతులరిపునకం గలంగక ఇచ్చిన ధీరుండిల వసుదేవుండు తక్కని తరుండు కలండే. ಪಲಿಕಿನ ಪಲುಕುಲು ದಿರುಗಕ ತಾನು ಕೊಟ್ಟ ಭಾಷೆಗೆ ಒಂದು ಸ್ವಲ್ಪ ಕೂಡ ತಪ್ಪದೆ, ಸೊಲಯಕ ಖಿನ್ನತೆಯಾಗಲಿ, ವಂಚನೆಯಾಗಲಿ, ಲೇಖ ಇಲ್ಲದೆ ಯಾವುದೇ ಭಾವವನ್ನು ತಾನು ತಾಳದೆ, ಸುತುಲ ತಾನು ಹೆತ್ತಂತಹ ಮಕ್ಕಳನ್ನು ರಿಪುನಕಂ ವೈರಿಯಾದಂಥ ಕಂಸನಿಗೆ ಕಲಂಗಕ ಇಚ್ಚಿನ ಧೀರುಂ. ಕಲಂಗಕ ಅಂದರೆ ಸಂಕ್ಷೋಭೆ ಹೊಂದಲಿಲ್ಲ ಆತ. ಧೃತಿಯಾಗಿ ದೃಢವಾಗಿ ತಾನು ಕೊಟ್ಟ ಮಾತಿಗೆ ತಪ್ಪದಂತೆ, ವಂಚನೆ ಮಾಡದಂತೆ ಮಕ್ಕಳನ್ನು ಕೊಟ್ಟು, ಇಚ್ಚಿನ ಧೀರುಂ ಅಂತಹ ಧೀರರನ್ನು ಇಲ್ಲ ಅಂದರೆ ಈ ಭೂಮಿಯ ಮೇಲೆ ವಸುದೇವುಂಡು ತಕ್ಕನಿ ತರುಂಡು ಕಲಂಡೆ. ಆ ವಸುದೇವ ತನ್ನ ಭಾಷೆಗೆ ತಪ್ಪದೆ ತನ್ನ ಮಕ್ಕಳನ್ನು ವೈರಿಗೆ ಅರ್ಪಿಸಿದ ಹಾಗೆ ಆ ಧೃತಿ, ಆ ಸತ್ಯವಾಕ್ಯ ಪರಿಪಾಲನೆ ಮಾಡತಕ್ಕಂತಹ ಒಂದು ಮನುಷ್ಯನ ವಸುದೇವನ್ ಬಿಟ್ಟು ಬೇರೆ ಯಾರೂ ಇಲ್ಲ ಈ ಭೂಮಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಮಾನವೇಂದ್ರ ಸತ್ಯಮತಿకి ದುಷ್ಕರಮೆಯ್ಯ ಎದ್ದೆರುಕಗಲುಗುವಾನಿಕಿಷ್ಟಮೆಯ್ಯದಿ ಈಶ ಭಕ್ತಿರತುನು ಕೀರಾನಿದೆಯ್ಯದಿ ಎರುಕಲೇನಿ ವಾನಿಕೇದಿ ಕೀಡು. ಹೇ ಮಾನವೇಂದ್ರ ಅಂತ ಶುಕಮಹರ್ಷಿಗಳು ಆ ಪರೀಕ್ಷಿತ್ ಮಹಾರಾಜನನ್ನು ಕುರಿತು ಸಂಬೋಧಿಸ್ತಾ ಇದ್ದಾರೆ. ಹೇ ಪರೀಕ್ಷಿತ್ ಮಹಾರಾಜ, ಸತ್ಯಮತಿಗೆ ದುಷ್ಕರಮೆಯ್ಯ ಅಂದರೆ ಯಾವುದು? ಸತ್ಯಪಥದಲ್ಲೇ ನಿಶ್ಚಲವಾಗಿ ತನ್ನ ಮನಸ್ಸನ್ನು ನಿಲ್ಲಿಸಿದಂತಹ ಬುದ್ಧಿವಂತನಿಗೆ ಕಷ್ಟ ಯಾವುದು? ದುಷ್ಕರಂ ಅಂದರೆ ಮಾಡೋಕ್ಕಾಗಲ್ಲ ಅನ್ನತಕ್ಕಂತಹ ಒಂದು ಯಾವುದಾದ್ರೂ ಕಾರ್ಯ ಇದೆಯೇ? ಯಾವುದೂ ಇರಲ್ಲ. ದೇರುಕಗಲುಗುವಾನಿಕಿಷ್ಟಮೇಯ್ಯ, ಜ್ಞಾನಿಯಾದಂತಹವನಿಗೆ ಅಂದರೆ ಜ್ಞಾನಿ ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ, ವೈರಾಗ್ಯ ಮುಂತಾದವುಗಳನ್ನೆಲ್ಲ ಸಿದ್ಧಿಸಿಕೊಂಡವನಿಗೆ ತನಗಿದಿಷ್ಟ ಇಷ್ಟ ಇಲ್ಲ ಅನ್ನೋದು ಯಾವುದೂ ಇಲ್ಲ. ಎಲ್ಲದರಲ್ಲೂ ಸಮಭಾವ. ಅವನಿಗೆ ಇಷ್ಟ ಆಗಿರೋದು ಅನ್ನೋದು ಯಾವುದೂ ಪ್ರತ್ಯೇಕವಾಗಿ ಇರಲಾರದು. ಈಶ ಭಕ್ತರತುನಿ ಕೀರಾನಿದೆ ಇದೆ. ಈಶ್ವರನಲ್ಲೇ ನಿಶ್ಚಲವಾದ ಭಕ್ತಿ ಇಟ್ಟಂತಹವನು ಇದು ನಾನು ಒಬ್ರಿಗೆ ಕೊಡ್ಬೋದು, ಇದು ಕೊಡಬಾರ್ದು, ಇದು ನಂದು, ಇದು ಬೇರೆಯವ್ರದ್ದು ಅನ್ನೋದಕ್ಕಂಥದ್ದೇ ಇಲ್ಲ. ಎಲ್ಲದರಲ್ಲೂ ಈಶ್ವರ ಬುದ್ಧಿಯೇ ಅವರಿಗೆ. ಈಶ್ವರಾರ್ಪಿತವಾಗಿ ಹೋಗಿದೆ ಅವರ ಮನಸ್ಸು. ಭಕ್ತಿಯ ಎಲ್ಲ ಈಶ್ವರಂದೇ, ಅವನದೇ ಇಚ್ಛೆ, ಅವನದೇ ವಸ್ತು ಅಂತ ಒಂದು ದೃಢ ನಿಶ್ಚಯ ಇರತಕ್ಕಂಥವರು ಈರಾನಿದೆ ಇದೆ. ಅವ್ರನ್ನ ಯಾರೇನು ಕೇಳಿದ್ರು ಕೊಟ್ಟು ಬಿಡ್ತಾರೆ. ಕೊಡಬಾರ್ದು ಅನ್ನತಕ್ಕಂಥದ್ದು ಈರಾನಿದೆ ಅಂದರೆ ಕೊಡಬಾರ್ದು ಅನ್ನತಕ್ಕಂಥದ್ದು ಯಾವುದೂ ಇರಲ್ಲ. ಎರುಕಲೇನಿ ಬಾನಿ ಕೇದಿ ಕೀಡು. ಎರುಕ ಅಂತಂತಂದರೆ ಆ ಜ್ಞಾನ ಅನ್ನತಕ್ಕಂಥದ್ದು ಇಲ್ಲದೇ ಇರತಕ್ಕಂಥವನು, ಅಜ್ಞಾನಿಯಾದಂಥವನಿಗೆ ಅಪಕಾರ ಬೇರೆ ಉಪಕಾರ ಬೇರೆ ಇರೋದೇ ಇಲ್ಲ. ಅಜ್ಞಾನಿ ಅಂದರೆ ಏನು? ನಾನು, ನನ್ನದು, ಅಹಂ ಮಮ ಅನ್ನತಕ್ಕಂಥ ಭಾವವೇ ಹೆಚ್ಚಿರತಕ್ಕಂಥವನು ಬೇರೆಯವ್ರಿಗೆ ಮಾಡ್ತಕ್ಕಂಥದ್ದೇ ಅಪಕಾರವೇ. ಅವನಿಗಿನ್ ಪ್ರತ್ಯೇಕವಾದ ಅಪಕಾರ ಅನ್ನೋದು ಬೇರೆ ಯಾವುದೂ ಇರಲ್ಲ. ಎರುಕಲೇನಿವಾನಿ ಕೇದಿ ಕೀಡು. ಅವನಿಗೆ ಬೇರೆದ ಅಪಕಾರ ಅನ್ನೋದು ಅವನು ಬೇರೆ ಇನ್ಯಾವುದು ಮಾಡಬೇಕು? ಅವನು ಯಾವುದೂ ಇಲ್ಲ, ಅವನು ಮಾಡೋದೇ ಅಪಕಾರ. ఇట్లు సత్యంబుదప్పక కొడుకు నొప్పించిన వసుదేవుని పలుకు నిలుకడకు మెచ్చి ಕಂಸುಂಡಿಟ್ಲನಿಯೇ. ಇಟ್ಲು ಈ ರೀತಿಯಾಗಿ ಸತ್ಯಂಬುದಪ್ಪಕ ತಾನು ಕೊಟ್ಟಿದ್ದಂತಹ ಭಾಷೆ ಸತ್ಯಕ್ಕೆ ತಪ್ಪದೆ ಕೊಡುಕು ನೊಪ್ಪಿಂಚಿನ ವಸುದೇವುನಿ ಮಗನ್ನ ತಂದು ಒಪ್ಪಿಸ್ಬಿಟ್ನಲ್ಲ. ಆ ವಸುದೇವನನ್ನು ನೋಡಿ ಅವನ ಪಲುಕು ನಿಲುಕಡಕು ವಚನ ಕೊಟ್ಟಂತಹ ಮಾತಿಗೆ ತಪ್ಪದೇ ಇರತಕ್ಕಂತಹದ್ದು, ಕೊಟ್ಟ ಮಾತಿನಲ್ಲಿ ದೃಢವಾಗಿ ನಿಲ್ಲತಕ್ಕಂತಹ ಅವನ ನಿಲುಗಡೆಗೆ ಮೆಚ್ಚಿ
ಕಂಸ ಉಂಡಿಟ್ಲನಿಯೇ ಕಂಸ ಈ ರೀತಿಯಾಗಿ ನುಡಿದ.